ಬಗ್ಗೆ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ಸರಿಯಾದ ಚರ್ಚೆ ಮತ್ತು ಉತ್ತರ ನೀವು ಸರಿಯಾಗಿ ಮಾತಾಡಿ ಚರ್ಚೆ ಆ ರೀತಿ ಹಾಕ್ಬೇಕು. ಈ ರೀತಿ ಮಾತಾಡ್ಬೇಕು. ಈ ಹೈಕಮಾಂಡ್ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ಸರಿಯಾದ ಚರ್ಚೆ ಮತ್ತು ಉತ್ತರ ನೀವು ಸರಿಯಾಗಿ ಮಾತಾಡಿ ಚರ್ಚೆ ಆ ರೀತಿ ಹಾಕ್ಬೇಕು. ಈ ರೀತಿ ಮಾತಾಡ್ಬೇಕು. ಹೈಕಮಾಂಡ್ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ಸರಿಯಾದ ಚರ್ಚೆ ಮತ್ತು ಉತ್ತರ ನೀವು ಸರಿಯಾಗಿ ಮಾತಾಡಿ ಚರ್ಚೆ ಆ ರೀತಿ ಹಾಕ್ಬೇಕು. ಈ ರೀತಿ ಮಾತಾಡ್ಬೇಕು. ಹೈಕಮಾಂಡ್ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡೋದಕ್ಕೆ
ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗುಂಡಬೇಕು ಚರ್ಚೆ ಆ ರೀತಿ ಹಾಕ್ಬೇಕು, ಈ ರೀತಿ ಮಾತಾಡ್ಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ, ಈಗ ಉತ್ತರ ಕೂತ್ಕೊಳ್ಳಿ. ಈಗ ಹೈಕಮಾಂಡ್ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗುಂಡಬೇಕು ಚರ್ಚೆ ಆ ರೀತಿ ಹಾಕ್ಬೇಕು, ಈ ರೀತಿ ಮಾತಾಡ್ಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ, ಈಗ ಉತ್ತರ ಕೂತ್ಕೊಳ್ಳಿ. ಈಗ ಹೈಕಮಾಂಡ್ ಒತ್ತಡ ಕೇಳಿ ಬಂತು. ಸದನದಲ್ಲಿ ಧರ್ಮಸ್ಥಳ ಕೇಸ್ ಕೋಲಾಹಲವನ್ನೇ ಎಬ್ಬಿಸಿದೆ. ಈ ಮಧ್ಯೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ ಅಂತ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಈಗ ನೋಡಿದರೆ ಪರಮೇಶ್ವರ್ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕಿದ ಸುದ್ದಿ ಇದೆ. ಎಸ್ಐಟಿ ರಚನೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಿಚಾರವಾಗಿ ಸುನೀಲ್ ಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗುಂಡಬೇಕು ಚರ್ಚೆ ಆ ರೀತಿ ಹಾಕ್ಬೇಕು, ಈ ರೀತಿ ಮಾತಾಡ್ಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ, ಈಗ ಉತ್ತರ ಕೂತ್ಕೊಳ್ಳಿ. ಈಗ ಹೈಕಮಾಂಡ್